ಇನ್ನು ಮೊನ್ನೆ ಸಿಟಿ ರವಿ ಅವರು ಬಿಡುಗಡೆ ಆಗ್ತಾ ಇದ್ದ ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿದ್ರಲ್ವಾ, ಇದಕ್ಕೆ ಇದೀಗ ಕೌಂಟರ್ ಕೊಡ್ತಾ ಇರುವಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಾಲ ಬದಲಾಗುತ್ತೆ ಅನ್ನೋದಕ್ಕೆ ನೀವೇನ್ ಕಾಲಜ್ಞಾನಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ, ಸರ್ವಾಧಿಕಾರ ಕೊನೆ ಆಗ್ಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದ್ ಕಾಲ ಸೊಸೆಗೂ ಒಂದ್ ಕಾಲ, ನಮಗೂ ಒಂದ್ ಕಾಲ ಬರುತ್ತೆ. ಕಾಲ ಬದಲಾಗೋದು ಇವ್ರ ಕಾಲಜ್ಞಾನಿನ ಎಲ್ರಿಗೂ ಗೊತ್ತಿದೆ. ಅವ್ರ ಟೈಮ್ ಬಂದು ಹೋಗಿದೆ, ಬಂದಿತ್ತು, ಬಂದು ಹೋದು ಆಯಿತು. ಜನ ನೋಡಿದ್ದಾರೆ, ಅವ್ರ ಕಾಲ ಬಂದಾಗ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ವಾ?